ನಮಸ್ಕಾರ ವೀಕ್ಷಕರೇ, ಇವತ್ತು ಮನೆಯಲ್ಲಿ ಸಿಗಬಹುದಾದಂಥ ತರಕಾರಿ ಬೀಜಗಳಿಂದ ನಾವು ಮನೆಯಲ್ಲೇ ನಮ್ಮ ಗಾರ್ಡನಲ್ಲಿ ಯಾವ್ಯಾವ ಬೆಳಿಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಮಾರ್ಕೆಟಿಂದ ಹೋಗಿ ಕಾಸ್ಟ್ಲಿ ಕೊಟ್ಟು ದುಡ್ಡು ಕೊಟ್ಟು ಅದನ್ನು ಬೀಜಗಳನ್ನು ಖರೀದಿ ಮಾಡೋ ಅವಶ್ಯಕತೆ ಇಲ್ಲ. ಇವು ಮನೆಯಲ್ಲೇ ಆರಾಮಾಗಿ ಸಿಗ್ತಾವೆ, ಅವುಗಳನ್ನು ನಾವು ಬೆಳಿಬೋದು. ಬರೀ ಯಾವ್ಯಾವ ಬೆಳಿಬೋದು ಅಂತ ತೋರಿಸೋದಷ್ಟೇ ಅಲ್ಲ, ನಾನು ಈಗ ಆಲ್ರೆಡಿ ಎಷ್ಟೊಂದು ಬೆಳೆದಿದ್ದೀನಿ ಮನ್ಯಾಗ, ಅದನ್ನು ಸಹಿತ ನಾನು ತೋರಿಸ್ತೀನಿ. ಈಗ ಸ್ಟಾರ್ಟ್ ಮಾಡೋಣ ಬರ್ರಿ ವಿಡಿಯೋ. ಫಸ್ಟ್ ಬಹಳ ಈಸಿಯೆಸ್ಟ್ ಅಂದರೆ ಟೊಮೆಟೊ. ಈ ಟೊಮೆಟೊ ಎಷ್ಟು ಈಸಿ ಅಂದರೆ ಇವು ಬೀಜಗಳನ್ನ ತೊಗೊಂಡು ಹಂಗೆ ಉದುರಿಸಿದ್ರೂ ಆರಾಮಾಗಿ ಒಂದು ವಾರದಾಗ ಸ್ಪ್ರೌಟ್ ಬಂದುಬಿಡ್ತೈತಿ. ಮತ್ತೊಂದು 20 ದಿನ ವೆಯ್ಟ್ ಮಾಡಿದ್ರೆ ಅಂದರೆ ಒಂದು 6 ಇಂಚು 8 ಇಂಚು ಅಷ್ಟು ಎತ್ತರ ಆಗ್ತದೆ. ಅದಾದಮೇಲೆ ಮತ್ತು ನೀವು ರಿಪಾಟ್ ಮಾಡ್ಬೋದು, ಅಥವಾ ನೀವು ದೂರನೇ ಸಸಿ ನೆಟ್ಟಿದ್ದಂದ್ರೆ ಸರಿ. ಇಲ್ಲ ಅಂದ್ರೆ ಹಂಗೆ ಬೀಜಗಳನ್ನ ಹಂಗೆ ಉದುರಿಸಿದ್ರಿ ಭಾಳಷ್ಟು ಬೆಳೆದಿದ್ದಾವೆ ಅಂದರೆ ಅವುಗಳನ್ನು ಒಂದೊಂದು ಪಾಟ್ನಲ್ಲಿ ಒಂದೊಂದನ್ನು ಮಾಡಬಹುದು. ಆಮೇಲೆ ಅದು 1-2 ಫೂಟ್ ಅಷ್ಟು ಎತ್ತರ ಆದಮೇಲೆ, 1.5 ಫೂಟ್ ಆದಮೇಲೆ ಅದಕ್ಕೆ ಒಂದು ಸ್ಟ್ಯಾಂಡ್ ಅಥವಾ ಒಂದು ಕೋಲ್ ಕೊಟ್ಟು ಎತ್ತರ ನಿಂದಿರಿಸ್ಬೇಕು. ಇಲ್ಲ ಅಂದರೆ ಅದು ಬಾಗಿ ಬಿಡ್ತದೆ, ಅದು ನೆಲಕ್ಕೆ ಬಿದ್ದುಬಿಡ್ತೈತಿ. ಅದು ಆಮೇಲೆ ಗಿಡಗಳೂ ಚೆನ್ನಾಗಿ ಇದು ಬರಲ್ಲ, ಹೂಗಳು ಚೆನ್ನಾಗಿ ಹುಟ್ಟಲ್ಲ ತೆಳಗೆ ಬಗ್ಗಿದ್ರೆ. ಆದರೆ ಅದು ಎದ್ದು ನಿಂತಿತ್ತಂದ್ರೆ ಸೂರ್ಯನ ಬೆಳಕು ಚೆನ್ನಾಗಿ ಬರ್ತೈತಿ, ಆಮೇಲೆ ಹೂಗಳು ಚೆನ್ನಾಗಿ ಬರ್ತಾವೆ, ಪಾಲಿನೇಷನು ಚೆನ್ನಾಗಿ ಆಗ್ತೈತಿ, ಹಣ್ಣುಗಳು ಆಗೋ ಚಾನ್ಸಸ್ಸು ಭಾಳ ಇರ್ತದೆ. ಇದು ಜವಾರಿ ಟೊಮೆಟೊ ಹಣ್ಣು, ಇದು ಹೈಬ್ರಿಡ್ ಟೊಮೆಟೊ ಹಣ್ಣು. ಎರಡೂ ಬೆಳೆದಿದ್ದೀನಿ ನಾನು. ಜವಾರಿಗಿಂತ ಹೈಬ್ರಿಡ್ ಟೊಮೆಟೊ ಹಣ್ಣಿಂದು ಇಳುವರಿ ಜಾಸ್ತಿ ಇರ್ತದೆ. ಇದು ಗೊಂಚಲು ಜಾಸ್ತಿ ಬೆಳ್ತದೆ, ಒಂದರಲ್ಲಿ 5-6 ಟೊಮೆಟೊ ಬೀಳ್ತದೆ. ಇದು ಒಂದು 3-4 ಬೆಳ್ತದೆ. ಹೂಗಳು ಜಾಸ್ತಿ ಆದ್ರೂ ಟೊಮೆಟೊ ಒಂದು ಸ್ವಲ್ಪ ಕಡಿಮೆ ಆಗ್ತಾವೆ ಅಷ್ಟೇ. ಬಟ್ ಇದು ಎಷ್ಟು ಹೂ ಆಗ್ತಾವಲ್ಲ ಅಷ್ಟು ಹಣ್ಣು ಆಗ್ತಾವೆ, ಅದು ಕಾಯಿಯಾಗಿ ಹಣ್ಣು ಆಗ್ತಾವೆ, ಅದಂತೂ ಗ್ಯಾರಂಟಿ. ಇವು ಅಂತೂ ನಾನು ಸಕ್ಸಸ್ಫುಲ್ ಬೆಳೆದಿದ್ದೀನಿ. ಹಾಗಾಗಿ ನಮ್ಮ ಗಿಡದಲ್ಲಿ ಸಾಕಷ್ಟು ಟೊಮೆಟೊಗಳು ಬೆಳೆದಿದ್ದಾವೆ. ಇನ್ನು ಇದು ಆಲೂಗಡ್ಡೆ. ಈಗೂ ಸ್ಪ್ರೌಟ್ಸ್ ಬಿಟ್ಟಿಲ್ಲ. ಇಲ್ಲಿ ನೋಡಿ, ಇದು ಚೆನ್ನಾಗಿದೆ, ಈಗಿನ ಫ್ರೆಶ್ ಇದೆ. ಬಟ್ ಅಕಸ್ಮಾತ್ ನಾವು ಇದನ್ನು ಒಂದು ವಾರ ಹಾಗೆ ಮನೇಲಿ ಇಟ್ಟರೆ ಇದರಲ್ಲಿ ಮೊಳಕೆ ಬಂದುಬಿಡುತ್ತೆ. ಇಲ್ಲಿ ನೋಡಿರಿ, ಈ ಥರ ಕಣ್ಣದ ನೋಡಿರಿ, ಇಂಥಲ್ಲೆಲ್ಲ ಮೊಳಕೆ ಬಂದುಬಿಡುತ್ತೆ. ಇಲ್ಲ ನೀವು ಲಘುನೇ ಬೇಕು ಅಂತಂದ್ರೆ 1-2 ದಿವಸ ಹಂಗೆ ನೀರಾಗಿಟ್ಟರೆ ಅಥವಾ ಒದ್ದಿ ಬಟ್ಟೆ ಒಳಗಿಟ್ರೂ ಚೆನ್ನಾಗಿದು ಮೊಳಕೆ ಬಂದುಬಿಡತ್ತೆ. ಅದನ್ನು ಹೋಗಿ ಎಲ್ಲೆಲ್ಲಿ ಮೊಳಕೆ ಬಂದೈತಲ್ಲ, ಈ ಇಡೀ ಆಲೂಗಡ್ಡೆ ಇಡಬೇಡ, ಎಲ್ಲೆಲ್ಲಿ ಮೊಳಕೆ ಬಂದೈತಲ್ಲ ಅದನ್ನು ಅರ್ಧ ಹಿಂಗೆ ಕಟ್ ಮಾಡಿ ನೀವು ಹಾಕಿದ್ರೂ ಸಹಿತ ಅವು ಚೆನ್ನಾಗಿ ಬೆಳಿತಾವೆ. ಅಂದರೆ ಈ ಒಂದು ಆಲೂಗಡ್ಡೆಯಿಂದ ನೀವು ಆಲ್ಮೋಸ್ಟ್ ಒಂದು 3 ಗಿಡಗಳನ್ನಂತೂ ಬೆಳಿಬೋದು. ನಾನೀಗ ಆಲ್ರೆಡಿ ಇದರದನ್ನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ನಾನು ಹೆಂಗೆ ಬೆಳೆದಿದ್ದೀನಿ, ನಾನು ಯಾವ ರೀತಿ ಮಾಡಿದ್ದೀನಿ ಅಂಥೇಳಿ. ಈಗ ಅವು 15 ದಿನದಲ್ಲಿ ಇಷ್ಟು ಅಂದರೆ 1 ಫೂಟ್ ಅರ್ಧ ಫುಟ್ ಆಲ್ಮೋಸ್ಟ್ 6-8 ಇಂಚು ಎತ್ತರ ಗಿಡಗಳಾಗಿದ್ದಾವೆ. ಏಕೆಂದರೆ ಇದ್ರದ್ದು ಬಹಳ ಬೇಗ ಬೆಳವಣಿಗೆ ಆಗುತ್ತೆ. 3 ತಿಂಗಳಿಗೆ ಇದರ ಆಲೂಗಡ್ಡೆ ಫಸಲು ಬರ್ತದೆ. ನಾವು 3 ತಿಂಗಳು ಆದಮೇಲೆ ಆಲೂಗಡ್ಡೆ ತೆಳಗೆಯಿಂದ ಅದನ್ನು ತೆಗೆದು ಮಾಡ್ಬೋದು. ನಾನು ಇವನ್ನ ನೆಲದಲ್ಲೇ ನೆಟ್ಟಿದ್ದೀನಿ, ಪಾಟ್ನಲ್ಲಿ ನೆಟ್ಟಿಲ್ಲ. ಆಮೇಲೆ ಈ ನಿಂಬೆಹಣ್ಣು. ಈ ನಿಂಬೆಹಣ್ಣಿಂದು ಬೀಜನ ಇಲ್ಲಿ ನೋಡಿ ಹಿಂಗೆ ತೊಳೆದು ಫಸ್ಟು ಇದನ್ನು ಮೊಳಕೆ ಬರೆಸಿ ಆಮೇಲೆ ಇದನ್ನು ನೀವು ಗಿಡಗಳನ್ನು ಹಚ್ಬೋದು. ಇಲ್ಲ ಹಂಗನ ನೆಲದೊಳಗೆ ಹೋಗಿದ್ರು ಸ್ವಲ್ಪ ಲೇಟ್ ಆಗ್ತದೆ ಅಷ್ಟೆ. ನಾವು ಮುಂಚೆನೇ ಇದನ್ನು ಮೊಳಕೆ ಬರೆಸಿ ಆಮೇಲೆ ಹಾಕಿದರೆ ಒಂದು ಸ್ವಲ್ಪ ಬೇಗ ಗಿಡ ಬೆಳೆಯೋಕ್ಕೆ ಚಾನ್ಸಸ್ ಇರುತ್ತೆ ಅಷ್ಟೆ. ಬಟ್ ಇದು ಬೆಳೀತದೆ. ನಾನು ಇದನ್ನು ಬೆಳೆದಿಲ್ಲ ಈ ಸರಿ. ಆ್ಯಕ್ಚುಲಿ ನಾನು ನರ್ಸರಿಯಿಂದ ತಂದುಬಿಟ್ಟಿದ್ದೆ, ಹಾಗಾಗಿ ನಾನು ಮನೇಲಿ ಮಾಡಿಲ್ಲ. ಬಟ್ ಇದನ್ನು ಬೆಳೀತೈತಿ, ಅದು ಮಾತ್ರ 100% ಶೋರ್, ನನಗೆ ಗೊತ್ತಿದೆ. ಆಮೇಲೆ ಮೆಣಸಿನ್ಕಾಯಿ. ಇವು ಮೆಣಸಿನ್ಕಾಯಿ ಬೀಜನ ಫ್ರೆಶ್ ಆಗಿ ನಾವು ಕಟ್ ಮಾಡಿದಾಗ ಅದಕ್ಕೆ ಅಂದರೆ ನೀವು ಕಟ್ ಮಾಡಿದಾಗ ನಮ್ಮ ಚಾಕು ಹತ್ತಿರ್ತಲ್ಲ ಅಂಥ ಹೊರಗಬಾರ್ದು. ನಾವು ಉದುರಿಸ್ತೀವಲ್ಲ ಒಂದು ಸ್ವಲ್ಪ ಅಂಥ ಮೆಣಸಿನ್ಕಾಯಿ ಬೀಜಗಳನ್ನು ಹಾಕಿನೂ ಮೆಣಸಿನ್ಕಾಯಿ ಗಿಡಗಳನ್ನು ಬೆಳಿಬೋದು, ಅವು ಚೆನ್ನಾಗಿ ಬೆಳಿತಾವೆ. ಇವನ್ನ ಡೊಣ್ ಮೆಣಸಿನ್ಕಾಯಿ ಗಿಡ, ಇವನ್ನೂ ಸಹಿತ ಚಲೋ ಬೆಳಿತಾವೆ. ಇದನ್ನು ಸಹಿತ ಹಾಕಿದ್ದೀನಿ, ಇವು ಸಹಿತ ಬೆಳೆದಿದ್ದಾವೆ ನನ್ನ ಹತ್ರ. ಆಮೇಲೆ ನೆಕ್ಸ್ಟು ಶುಂಠಿ. ಇದು ಶುಂಠಿ ಅಂತೂ ಇದ್ರದ್ದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನನ್ನ ಮನೇಲಿ ನಾನು ಎಷ್ಟು ಚೆನ್ನಾಗಿ ಶುಂಠಿ ಬೆಳೆದಿದ್ದೀನಿ ಅಂತ. ಜಸ್ಟ್ ಹಾಕಿದ್ದು 1 ಇಂಚು ಶುಂಠಿ, ಆದರೆ ನನಗೆ ಸಿಕ್ಕಿದ್ದು ಒಂದು ಹಿಡಿಯಷ್ಟು, ಒಂದು ಬೊಗಸೆ ಅಷ್ಟು. ಆ್ಯಕ್ಚುಲಿ ಒಂದು ಹಿಡಿಯಲ್ಲ, ಒಂದು ಬೊಗಸೆ ಅಷ್ಟು ನನಗೆ ಇದು ಶುಂಠಿ ಸಿಕ್ಕಿತ್ತು. ಬಹಳ ಚೆನ್ನಾಗಿ ಬೆಳೀತದೆ. ಇದನ್ನು 3 ತಿಂಗಳು ಆದಮೇಲೆ ತೆಗಿಬೇಕು. ಎಲೆ ಎಲ್ಲ ಡ್ರೈ ಆಗಿ ಬ್ರೌನ್ ಕಲರ್ ಬರೋಕ್ಕೆ ಶುರು ಆದಮೇಲೆ ನಿಮಗೆ ಗೊತ್ತಾಗ್ತೈತಿ ಅದೆಲ್ಲ ಚೆನ್ನಾಗಿ ಬಲ್ತೈತಿ ಅಂಥೇಳಿ. ಆವಾಗ ನೀವು ಇದನ್ನು ತೆಗಿಬೋದು. ಇನ್ನು ಮಿಂಟ್, ಪುದೀನ, ಇದಂತೂ ಈಸಿಯೆಸ್ಟ್ ವೇ. ನೀವು ಮನೆಗೆ ತಂದಿದ್ದನ್ನು ಕಟಿಂಗ್ಸ್, ಇವನ್ ಬೇರೆ ಸಹಿತ ಬೇಕಾಗಿಲ್ಲ, ಕಟಿಂಗ್ಸ್ನ ಹಿಂಗೆ ಹಚ್ಚಿದ್ರೂ ಸಹಿತ ಚೆನ್ನಾಗಿ ಬೆಳಿತೈತಿ. ನಾನೀಗ ಹಂಗೆ ಬೆಳೆದಿದ್ದೀನಿ, ಸಾಕಷ್ಟು ಅಗಲ್ ಬೆಳೆದೈತಿ. ಆಮೇಲೆ ಮೇಲಿಂದ ಹಿಂಗೆ ಇದಿಷ್ಟಿಷ್ಟ ಚೂಟ್ಕೊಂತ ಹೋಗ್ಬಿಟ್ರೆ ಅಂತಂದ್ರೆ ಅದು ಮತ್ತೆ ಹಂಗೆ ಅಗಲಾಗಿ ಬೆಳ್ಕೊಂತ ಹೋಗ್ತೈತಿ. ಹಾಗಾಗಿನೇ ನಾನು ಇಷ್ಟು ಅಗಲ ಆಗೈತೆ. ನಾನು ಹಚ್ಚಿದ್ದು ಒಂದು 2-3 ಕಡೆ ಅಷ್ಟೇ ಹಚ್ಚಿದ್ದೆ, ಅದನ್ನು ಇಷ್ಟು ಚೆನ್ನಾಗಿ ಬಂದೈತಿ. ಸ್ವಲ್ಪ ಇದೇನು ಕಾಂಡ ಆಯ್ತಲ್ಲ ಇದು ಸ್ವಲ್ಪ ದಪ್ಪ ಇದ್ದು ತೊಗೊಂಡು ಹಚ್ಚಿದ್ರಂತೂ ಇನ್ನೂ ಚಲೋ. ಸ್ವಲ್ಪ ತೆಳಗಿದ್ರು ಏನು ಹತ್ತಲ್ಲ ಅಂತಲ್ಲ, ಕೆಲವೊಂದು ಹತ್ತವು ಕೆಲವೊಂದಿಲ್ಲ. ಬಟ್ ದಪ್ಪ ಇದ್ರೆ ಮಾತ್ರ 100% ಶೋರ್ ಹತ್ತವು.
ಮೊಳಕೆ ಆಮೇಲೆ ಮತ್ತು ಗಿಡ ಚಿಗುರುತ್ತೆ. ಈಗ ನನ್ನ ಕಡೆ ಮೂಲಂಗಿ ಇಲ್ಲ ಇಲ್ಲಾಂದ್ರೆ ನಾನು ಅದನ್ನು ತೋರಿಸಿದೆ. ನಾವು ಮೂಲಂಗಿ ಕಟ್ ಮಾಡ್ಕೊಂಡು ಮೇಲೆ ತುಂಬಿರ್ತದಲ್ಲ ಅದನ್ನು ಸಹಿತ ಬೆಳೆದ್ರೆ ಮೇಲೆ ತಪ್ಪಲ ತೊಗೋಬೋದು. ಮೂಲಂಗಿ ಬೆಳೆಯಲ್ಲ ನನಗೆ ಗೊತ್ತು, ಬಟ್ ಮೇಲೆ ತಪ್ಪಲನ ನಾವು ಯೂಸ್ ಮಾಡ್ಕೋಬೋದು. ಯಾಕಂದ್ರೆ ಮೂಲಂಗಿ ತಪ್ಪಲದಲ್ಲಿ ಇರುವಷ್ಟು ಒಳ್ಳೆ ಪೋಷಕಾಂಶಗಳು ಬೇರೆದ್ರಲ್ಲಿ ಇರಲ್ಲ ಅಂತಾರೆ. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಇದನ್ನು ಮೂಲಂಗಿ ತಪ್ಪಲ, ಮೆಂತೆಪಲ್ಯ ತಪ್ಪಲ ಇವನ್ನೆಲ್ಲನೂ ನಾವು ಬಕ್ರಿ ಜೊತೆ ಹಚ್ಕೊಂಡು ತಿಂತೀವಿ. ಕಾಳುಪಲ್ಯ, ಬಕ್ರಿ ಇದ್ರ ಜೊತೆ ಅವನ್ನೆಲ್ಲ ಹಚ್ಕೊಂಡು ತಿಂತೀವಿ. ಆಮೇಲೆ ಹಂಗೆ ಉಳ್ಳಾಗಡ್ಡಿ ಒಡ್ಕೊಂಡು ತಿಂತೀವಿ. ಅಂಥವೆಲ್ಲ ತಿನ್ನೋದ್ರಿಂದ ನಮ್ಗೆ ಅಂತಾರಲ್ಲ ರೊಟ್ಟಿ ತಿಂದರೆ ಗಟ್ಟಿ ಅಂತ ಹೇಳಿ, ಅದ್ರ ಜೊತೆಗೆ ಇಂಥವೆಲ್ಲ ತಿನ್ನೋದ್ರಿಂದ ನಾವು ಭಾಳ ಗಟ್ಟಿ ಆಗ್ತೀವಿ ಅಂತ ನನಗನ್ಸುತ್ತೆ. ಆಮೇಲೆ ಇವನ್ ತರಕಾರಿ ಅಷ್ಟೇ ಅಲ್ಲದೆ ನಾನು ಕೆಲವೊಂದಿಷ್ಟು ಬೇರೆಗಳನ್ನು ಬೇರೆ ಇವನು ಬೆಳೆದಿದ್ದೀನಿ. ಶೇಂಗಾ, ಕಡಲೆ ಅಂತಿರಲ್ಲ, ಶೇಂಗಾ ಇವು ಸಹಿತ ಬೆಳೆದಾವೆ ನನ್ನ ಮನೆಯೊಳಗೆ. ಯಾಕಂದ್ರೆ ನಾನು ಮುಂಜಾನೆ ದಿನ ಶೇಂಗಾ ನೆನೆ ಹಾಕಿ ತಿಂತೀನಲ್ಲ, ಅವಾಗ ಒಂದು ದಿನ ಮರ್ತು ಬಿಟ್ಟಿದ್ದೆ, ಹಂಗೆ ಬಿಟ್ಟು ಅವು ಮೊಳಕೆ ಬಂದಿದ್ವು. ಅವನ್ನ ಹಂಗೆ ನಾ ಗಿಡ ಬೆಳೆಸಿದೆ, ಚೆನ್ನಾಗಿ ಬೆಳೆದಾವು. ಅವು ಆಬ್ವಿಯಸ್ಲಿ ಒಂದು 3 ತಿಂಗಳು ಆದಮೇಲೆ ತೆಗೆದು ನೋಡ್ಬೇಕು ಅವು ಏನಾಗಿದಾವೆ ಅಂತ ಹೇಳಿ. ಆದ್ರೆ ಇವು ಚೆನ್ನಾಗಿ ಬೆಳಿತಾವೆ. ನಮ್ಮದಂತೂ ಮಣ್ಣು ಬಹಳ ಚೆನ್ನಾಗೈತಿ. ಆಮೇಲೆ ನಾನು ಅದಕ್ಕೆ ಆಗಿಂದಾಗ ನಾನು ಆರ್ಗ್ಯಾನಿಕ್ ಗೊಬ್ಬರ ಕೊಡ್ತಾನೆ ಇರ್ತೀನಿ. ಹಾಗಾಗಿ ನಾನು ಕೇರ್ ಮಾಡೋದ್ರಿಂದ ನನಗೂ ಗಿಡಗಳಂತೂ ಸಾಕಷ್ಟು ಚೆನ್ನಾಗಿ ಬೆಳಿತಾವೆ, ಅದಂತೂ 100% ಶೂರ್. ಆಮೇಲೆ ಈಗ ಕಡ್ಲಿ, ಈಗಂತೂ ಸೀಸನ್, ಇವಾಗ ಹಸಿ ಕಡ್ಲಿ ಸಿಗ್ತಾವೆ. ಅದನ್ನು ಒಂದು ಸ್ವಲ್ಪ ದಪ್ಪದಾಗಿ ಬಲ್ತಿರೋದು ಯಾವ್ದಾದ್ರು ನೋಡಿಬಿಟ್ಟು ಈ ಕಡಲೆ ಹಾಕಿದರೆ ಈ ಕಡಲೆ ಗಿಡಗಳನ್ನು ಸಹಿತ ನಾವು ಮನೇಲಿ ಬೆಳಿಬೋದು. ಈಗ ಇಲ್ಲ ನಾವು ಈಗ ಹಸಿ ಕಡಲೆ ಸೀಸನ್ ಇಲ್ಲ ಅಂದರೆ ಮನೆಯಲ್ಲಿರೋ ಕಡಲಿನ ನೆನೆ ಹಾಕಿ ಆಮೇಲೆ ಅದನ್ನು ಅಕಸ್ಮಾತ್ ಮೊಳಕೆ ಬೆಳೆಸಿ ಆಮೇಲೆ ನೆಟ್ರೂ ಒಳ್ಳೆಯದು. ಹಂಗೆ ನೆಟ್ರೂ ಬರುತ್ತೆ, ಮೊಳಕೆ ಒಳ್ಳುತ್ತೆ. ಆಮೇಲೆ ನೆಕ್ಸ್ಟ್ ಮೆಂತ್ಯ. ಇಲ್ಲ, ಈ ಮೆಂತ್ಯ ಕಾಳುಗಳನ್ನು ಬೆಳೆಯೋದು ಬಹಳ ಈಸಿ. ರಾತ್ರಿ ನೆನೆ ಹಾಕಿ ಮುಂಜಾನೆ ಅವು ಒಂದು ಸ್ವಲ್ಪ ಉಬ್ಬಿರ್ತಾವೆ, ಅವನ್ನ ತೊಗೊಂಡು ಹೋಗಿ ಮಣ್ಣೊಳಗೆ ಚೆಂದಾಗಿ ಉದುರಿಸಿ ಆಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕಿ ಒಂದು ಸ್ವಲ್ಪ ಗೊಬ್ಬರ, ವರ್ಮಿ ಕಾಂಪೋಸ್ಟು ಇಲ್ಲ ಕೊಟ್ಟಿಗೆ ಗೊಬ್ಬರನ ಒಂದು ಸ್ವಲ್ಪ ಉದುರಿಸಿ ಬಿಟ್ಬಿಟ್ರೆ ಆಯಿತು. ಅದು ಒಂದು ಮಿನಿಮಮ್ ಒಂದು 3-4 ದಿನದಲ್ಲೇ ಚೆನ್ನಾಗಿ ಮೊಳಕೆ ಬರ್ತದೆ, ಅದು ಬೇಗ ಬೆಳಿಬೋದು. ಆಮೇಲೆ ಕೊತ್ತಂಬರಿ. ಈ ಕೊತ್ತಂಬರಿ ಅಂತೂ ಬಹಳ ಈಸಿ ಬೆಳೆಯೋದು. ಇದನ್ನು ಫಸ್ಟು ಹಿಂಗೆ ಬೆಳಿಬಾರ್ದು, ಇದನ್ನು ಇಡೀ ಕಾಳು ಮಾತ್ರ ಹಾಕಬಾರ್ದು. ಇದನ್ನು ಫಸ್ಟು 1-2 ಸ್ಪ್ಲಿಟ್ ಮಾಡ್ಕೋಬೇಕು, ಒಡಿಬೇಕು. ಸ್ವಲ್ಪ ಲಟ್ಟಣಿಗೆ ತೊಗೊಂಡು ಮೆಲ್ಲಕನ್ನು ಒಡೆದ್ರಿ ಅಂದರೆ ಅವು 1-2 ಆಗ್ತಾವೆ. ಆಮೇಲೆ ಅವನು ಉದುರಿಸಿದ್ರಿ ಅಂದರೆ ಅವು ಬೇಗನೆ ಬೆಳಿತಾವೆ. ಆಮೇಲೆ ಇದನ್ನು ನೀವು ಪಾಟ್ನಲ್ಲಿ ಯಾವುದೋ ಒಂದು ದೊಡ್ಡ ಗಿಡ ಬೆಳೆದ್ರೆ ಅಂದರೆ ಅದು ಸುತ್ತರದೂ ಸಹಿತ ಬೆಳಿಬೋದು. ಹಾಗಾಗಿ ಇದು ಮಿಶ್ರ ಬೆಳೆ ಟೈಪ್ ಬೆಳಿಬೋದು. ಕೆಲವೊಂದು ಜನ ಹೇಳ್ತಾರಲ್ಲ ಮಲ್ಟಿ ಲೇಯರಿಂಗ್ ಫಾರ್ಮಿಂಗ್ ಅಂತ ಹೇಳಿ, ಆ ರೀತಿಯೂ ಮಾಡ್ಬೋದು. ಯಾಕಂದರೆ ಇದ್ರ ಬೇರು ಬಹಳ ಆಳಕ್ಕೆ ಹೋಗೋಂಗಿಲ್ಲ, ಮೇಲ್ಗಡೆ ಬೆಳಿತಾವೆ. ಆಮೇಲೆ ಸುತ್ತರದ ಜಾಗ ಇರುತ್ತಲ್ಲ ಅದನ್ನು ನಾವು ಯುಟಿಲೈಸ್ ಮಾಡ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಆ ರೀತಿಯೂ ಬೆಳಿಬೋದು. ಆಮೇಲೆ ಇದು ಅರಿಶಿನ. ಇದನ್ನು ಅರಿಶಿನೂ ಸಹಿತ ನಾನು ಮನೇಲಿ ಬೆಳೀತಾ ಇದ್ದೀನಿ. ಈಗ ಆ್ಯಕ್ಚುಲಿ ನಿಮ್ಗೆ ಗಿಡಗಳನ್ನು ತೋರಿಸ್ಲಿಕ್ಕಿಲ್ಲ, ಯಾಕಂದ್ರೆ ಈಗಿನ ನಾನು ಒಂದು ಅಲ್ಲನ ಈಗ ಮೊನ್ನೆ ನಾನು ಹಾರ್ವೆಸ್ಟ್ ಮಾಡಿದ್ದೆ. ಈಗ ಇದನ್ನು ಅರಿಶಿನ ಇನ್ನೂ ಬೆಳೆದಿಲ್ಲ, ಅಲ್ಲ ಆಮೇಲೆ ಅರಿಶಿನ ಎರಡನ್ನೂ ಹಾಕಿದ್ದೀನಿ. ಅವು ಇನ್ನೂ ಈಗ ಮೊಳಕೆ ಹೊಡೆದು ಮೇಲ್ಗಡೆ ಸಸ್ಯ ಬೆಳಿಬೇಕು. ಅದು ಬೆಳೆದ್ರೆ ಮತ್ತೆ ನಾನು ನಿಮ್ಗೆ ಇನ್ನೊಂದ್ಸರಿ ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ನಾನೀಗ ಬೆಳೀತಾ ಇದ್ದೀನಿ, ಅದು ಚೆನ್ನಾಗಿ ಬೆಳೆಯುತ್ತೆ. ಇವೆರಡನ್ನೂ ಸಹಿತ ನಾವು ಅರಿಶಿನ ಕೂಡ ನಾವು ಮನೇಲೇ ಬೆಳಿಬೋದು. ಈಗ ಮತ್ತೊಂದು ಬಟಾಣಿ, ಹಸಿ ಬಟಾಣಿ. ಇಲ್ಲಿ ನೋಡ್ರಿ, ನಾವು ಫ್ರಿಜ್ನಾಗ ಇಟ್ಟಲ್ಲಿ ಹಂಗೆ ಮೊಳಕೆ ಬಂದುಬಿಟ್ಟಾವೆ. ಇಟ್ಟಿಟ್ಟಲ್ಲಿ ಒಂದು ವಾರ ಆಗಿತ್ತು, ತೊಗೊಂಡು ಬಂದು ಡಬ್ಬಿ ಒಳಗೆ ಹಾಕಿ ಇಟ್ಟಿದ್ದೆ, ಅವು ತಾನ ಮೊಳಕೆ ಬಂದಾವೆ. ಈಗ ಇವನು ಬೆಳೆದ್ರೆ ಇವನು ಸಹಿತ ಚೆನ್ನಾಗಿ ಬೆಳಿತಾವೆ. ನಾ ಈಗ ಆಲ್ರೆಡಿ ಒಂದು ಸರಿ ಬೆಳೆದಿದ್ದೀನಿ, ಬಟಾಣಿನ ಸಹಿತ ಪಡ್ಕೊಂಡಿದ್ದೀನಿ. ಈ ರೀತಿ ಇವನ್ನ ನಿಮ್ಮಲ್ಲಿ ಏನಾರು ಇಲಿ ಕಾಟ, ಆಮೇಲೆ ಹಕ್ಕಿಗಳು ಜಾಸ್ತಿ ಕಾಟ ಇರಲಿಲ್ಲ ಅಂದ್ರಂತೂ ಬಹಳ ಒಳ್ಳೆಯದು, ಚೆನ್ನಾಗಿ ಬೆಳಿಬೋದು. ಹಕ್ಕಿಗಳು ಬಂದ್ರೂ ಅಷ್ಟೊಂದು ಏನು ತಿನ್ನಲ್ಲ, ಬಟ್ ಇಲಿ ಕಾಟ ಇದ್ದರೆ ಮಾತ್ರ ಬೆಳೆಯೋಕೆ ಆಗಂಗಿಲ್ಲ. ಇಂಥವೆಲ್ಲನೂ ಕಡ್ಲಿ ಇವನ್ನ, ಯಾಕಂದ್ರೆ ಹೊರಗೆ ಕಾಣ್ತಾವಲ್ಲ ಅವೆಲ್ಲ ತಿಂದು ಹೋಗ್ಬಿಡ್ತಾವೆ. ಇದಂತೂ ಇಲ್ಲೇ ಇದನ್ನು ಚೆನ್ನಾಗಿ ಬೆಳಿಬೋದು. ಬಟಾಣಿನೂ ಬಹಳ ಚೆನ್ನಾಗಿ ಬೆಳಿತಾವೆ. ಇನ್ನೂ ಸಾಕಷ್ಟು ಗಿಡಗಳದಾವೆ. ಇವನ್ನ ಈರುಳ್ಳಿ ತಪ್ಪಲ, ಇದರಿಂದ ಈರುಳ್ಳಿ ತಪ್ಪಲ ಬೆಳಿಬೋದು. ಕೆಲವೊಂದಿಷ್ಟು ಜನ ಹೇಳ್ತಾರೆ ಈರುಳ್ಳಿನೂ ಸಹಿತ ಬೆಳೆ ತೋರಿಸಿದಾರಂತೆ. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ಅದನ್ನು ತಿಳ್ಕೊಂಡು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಖಂಡಿತ ತಿಳಿಸ್ತೀನಿ. ಈರುಳ್ಳಿನೂ ಬೆಳಿಬೋದು. ಹಾಗೆ ಬೆಳ್ಳುಳ್ಳಿ, ಇದು ಕೂಡ ಬೆಳೀತಾ ಇದ್ದೀನಿ. ಇದು ನೋಡಿ, ಇದು ಬೆಳ್ಳುಳ್ಳಿ ಏನಿದೆ, ಇದು ಇಲ್ಲಿ ಮೇಲ್ಗಡೆ ಇದು ಬರುತ್ತೆ, ಇದು ಬೇರು ಇಲ್ಲಿ ಬಿಡುತ್ತದೆ. ಇದನ್ನು ಹಿಂಗೆ ಕೆಳಗಡೆ ಮಾಡಿ ಹಿಂಗೆ ಈ ರೀತಿನ ಮಣ್ಣಲ್ಲಿ ಹುದುಗಿದ್ರೆ ಇದು ಸಹಿತ ನಾವು ಮತ್ತು ಬೆಳ್ಳುಳ್ಳಿನ ಪಡಿಬಹುದು. ಆಮೇಲೆ ಅಷ್ಟೇ ಅಲ್ಲದೆ ನೀವು ಬೀನ್ಸ್ ತೊಗೊಂಬಂದಾಗ ಯಾವ್ದಾರು ಒಂದು ಸ್ವಲ್ಪ ಬಲ್ತಿತ್ತಂದ್ರೆ ಅದರೊಳಗೆ ಬೀಜಗಳಿರ್ತಾವೆ, ಅವನ್ನ ತೊಗೊಂಡು ಸಹಿತ ನೀವು ಬೀನ್ಸ್ ಗಿಡ ಬೆಳ್ಕೊಬೋದು. ಇವನ್ ಹಾಗಲಕಾಯಿನೂ ಅಷ್ಟೆ,
ಹಾಗಲಕಾಯಿ ಬದನೆಕಾಯಿನೂ ಸಹಿತ ಬೀಜಗಳು ಇದ್ದದನ್ನು ನೋಡಿ ಅದನ್ನಷ್ಟು ಸ್ವಲ್ಪ ಭಾಗ ಕಟ್ ಮಾಡಿಕೊಂಡು ಬದನೆಕಾಯಿನ ಹಾಕಿ ಅದನ್ನು ಬೆಳಿಬೋದು. ಆಮೇಲೆ ಹಾಗಲಕಾಯಿನ ಬೀಜ ಸ್ವಲ್ಪ ದಪ್ಪಂದು ತೊಗೊಂಡು ಬಂದ್ವಿ, ಚೆನ್ನಾಗಿ ಬೆಲ್ತಿತ್ತದು, ಅದ್ರೊಳಗೆ ಆ ಬೀಜ ಆಗಿರ್ತಾವ ಅಂತ ಗೊತ್ತಿರುತ್ತೆ. ಆವಾಗ ನಾವು ಒಂದು ಅರ್ಧ ಕೆ ಜಿ ತೊಗೊಂಡು ಅಂದ್ರೆ ಒಂದು ಹಾಗಲಕಾಯಿ ಸ್ವಲ್ಪ ದಪ್ಪನ್ನು ತೊಗೊಂಡು ಬಂದ್ಬಿಡೋದು, ಉಳಿದೋದೆಲ್ಲ ಎಳೆದು ತೊಗೊಳೋದು. ಆ ದಪ್ಪನ ಹಾಗಲಕಾಯಿಗಳನ್ನು ನಿಧಾನಕ್ಕೆ ಹೊರಗಷ್ಟು ಕಟ್ ಮಾಡ್ಕೊಂಡ್ರೆ ಒಳಗಿನ ಬೀಜಗಳು ಚೆನ್ನಾಗೇ ಬರ್ತಾವೆ. ಆ ಹಾಗಲಕಾಯಿನ ಆ ರೀತಿಯಿಂದನೂ ಹಾಗಲಕಾಯಿ ಗಿಡಗಳನ್ನು ಸಹಿತ ಬೆಳಿಬೋದು. ಇನ್ನೂ ಸಾಕಷ್ಟು ಗಿಡಗಳದಾವು ಬೆಳೆಯೋದು, ಭಾಳ ಲೆಂದಿ ಆಗಿಬಿಡುತ್ತೆ ಈ ವಿಡಿಯೋ ಅಂತ ಹೇಳಿ ನಾನು ಇಷ್ಟ ತೋರಿಸಿದ್ದೀನಿ. ಇನ್ನೂ ಮತ್ತೆ ಬೇಕಾ ಎಷ್ಟೋ ಬಹಳಷ್ಟು ಇದ್ದದನ್ನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಈಗ ಬನ್ನಿ ಯಾವ್ಯಾವ ಬೆಳೆದಿದ್ದೀನಿ ಆಲ್ರೆಡಿ ಅದನ್ನು ತೋರಿಸ್ತೇನೆ. ಇಲ್ಲಿ ನೋಡ್ರಿ, ಇದು ಕೊತ್ತಂಬರಿ. ಈಗ ನಾನು ಆಲ್ರೆಡಿ ಇದನ್ನು ಕೊತ್ತಂಬರಿದು ಹಾರ್ವೆಸ್ಟ್ ಮಾಡಿದ್ದೀನಿ. ಇದ್ರದ್ದು ನಾನು ವೀಡಿಯೋ ಈಗ ನನ್ನ ಪ್ರೊಫೈಲ್ನಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ನನ್ನ ವೀಡಿಯೋ ಎಷ್ಟು ಚೆನ್ನಾಗಿ ನಂದು ಕೊತ್ತಂಬರಿ ಬೆಳೆದಿತ್ತು, ಎಷ್ಟು ತಗೊಂಡು ಹಾಕಿದ್ದೀನಿ. ಹೆಚ್ಚು ಕಮ್ಮಿ 3-4 ಸೂಡು, ಇದಿಷ್ಟರಲ್ಲೇ ನನಗೆ 3-4 ಸೂಡು ಕೊತ್ತಂಬರಿ ಬಂದಿದೆ. ಈಗ ಇದನ್ನು ಹಂಗೆ ಬಿಟ್ಟಿದ್ದು ಯಾಕಂತಂದ್ರೆ ಇವು ಹೂವು ಚೆನ್ನಾಗಿದ್ದಾವೆ, ಇದು ಮತ್ತು ಹವಿಜನದ ಪಡ್ಕೋಬೋದು ಅಂತೇಳಿ ನಾನು ಹಂಗೆ ಬಿಟ್ಟೀನಿ. ಆಮೇಲೆ ಇವು ನೋಡ್ರಿ, ಇವು ನನ್ನ ಆಲೂಗಡ್ಡೆಗಳು. ಒಂದು 15 ದಿವಸ ಕೂಡ ಆಗಿಲ್ಲ, ಇಷ್ಟು ಎತ್ತರ ಆಲೂಗಡ್ಡೆ ಗಿಡಗಳು ಬೆಳೆದಿದ್ದಾವೆ. ಇದು ಬಹಳ ಚೆನ್ನಾಗಿ ಬರ್ತೈತಿ. ನಾನು ಹೇಳಿದ್ನಲ್ಲ, ಒಂದು ಆಲೂಗಡ್ಡೆಯಲ್ಲಿ 3 ಭಾಗ ಮಾಡಿ ಹಾಕಿದ್ರೂ ಸಹಿತ ಇಷ್ಟು ಚೆನ್ನಾಗಿನ ಸ್ಪ್ರೌಟ್ಸ್ ಬಂದಿದ್ದಾವೆ ನನಗೆ. ಸ್ಪ್ರೌಟ್ ಏನೀಗ ಆಲ್ರೆಡಿ ಇಷ್ಟು ಎತ್ತರ ಗಿಡಗಳಾಗಿದ್ದಾವೆ. ಆಮೇಲೆ ಇದು ನೋಡಿ, ಬಿಸಿಲಿದೆ, ಇವತ್ತು ಚೆನ್ನಾಗಿ ಬರ್ತಾ ಇಲ್ಲ ವಿಡಿಯೋ ಕ್ವಾಲಿಟಿ, ಬಟ್ ಇಲ್ಲಿ ನೋಡಿ, ಇದು ಹೈಬ್ರಿಡ್ ಟೊಮೆಟೊ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಆಮೇಲೆ ಇದು ಜವಾರಿ ಟೊಮೆಟೊ ಹಣ್ಣು. ಇದು ಈಗ ಆಲ್ರೆಡಿ ಗಿಡ ಇದರ ಆಯುಷ್ ಮುಗಿಯಕ್ಕೆ ಬಂದೈತಿ. ಯಾಕಂದರೆ 2 ಸರಿ ಬಿಟ್ಟು ಇದು 3ನೇ ಸರಿ ಇದು ಫಲ ಕೊಡ್ತಾ ಇರೋದು. ಹಾಗಾಗಿ ಇನ್ನೇನು ಮುಗೀತು ಇದ್ರದ್ದು ಆಯುಷ. ಈಗ ಹಾಗಾಗಿ ಇದ್ರದ್ದು ಟೊಮೆಟೊ ಇನ್ನು ಸ್ಟಾಪ್ ಆಗಿದೆ ಬರೋದು. ಬಟ್ ಇದು ಜವಾರಿ ಟೊಮೆಟೊ ಹಣ್ಣಿನ ಸಸಿ. ಇದು ಇಲ್ಲಿ ನೋಡ್ರಿ, ಇದು ಪುದೀನ. ನಾ ಹೇಳಿದ್ನಲ್ಲ, ಬರೀ ಒಂದೇ ಒಂದು ಸಸ್ಯ ಒಂದೇ ಒಂದು ಕಡ್ಡಿ ತೊಗೊಂಡು ಹಚ್ಚಿದ್ದೆ, ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ಇದನ್ನು ಹಂಗೆ ದೊಡ್ಡ ದೊಡ್ಡ ಎಲೆಗಳಾದಮೇಲೆ ಜಾಸ್ತಿ ಸಿಗರಿದ್ಮೇಲೆ ಮತ್ತೆ ನಾನು ಕಟ್ ಮಾಡಿ ನನಗೆ ಬೇಕಾದಾಗೆಲ್ಲ ತೊಗೊಂಡ್ಬಿಟ್ಟಿರ್ತೀನಿ. ಹಾಗಾಗಿ ಇದು ನೋಡಿ ಇಷ್ಟು ಅಗಲ ಹರಡಿದೆ ನೋಡಿ. ಸ್ವಲ್ಪ ಸಣ್ಣದು ಹಚ್ಚಿದ್ದೆ ನಾನು, ಇಷ್ಟು ಚೆನ್ನಾಗಿ ಹರಡಿದೆ ಇದು. ಇಲ್ಲಿ ನೋಡಿ, ಇವು ನನ್ನ ಮೋಸಂಬಿ ಗಿಡಗಳಿವು. ಮೋಸಂಬಿ ಗಿಡದ ಸಿಪ್ಪೆನ ಇದನ್ನು ನಾನು ಜಸ್ಟ್ ಗೊಬ್ಬರ ಆಗ್ಲಿಕ್ಕೆ ಹಾಕಿದ್ದೆ, ಬಟ್ ಅದು ತಾನೇ ಬೆಳ್ಕೊಂಡಿದ್ದೆ ಅದ್ರ ಬೀಜನ. ಇನ್ನಿದು ಲೀಚಿ ಗಿಡ, ಲೀಚಿ ಹಣ್ಣು ತಂದಿದ್ವಿ, ಅವನು ಗಿಡಗಳನ್ನು ಬೆಳೆಸಿದ್ದೀನಿ. ಇಲ್ಲಿ ನೋಡಿ, ನಾನು ಆವಾಗಲೇ ಹೇಳಿದ್ನಲ್ಲ, ಪಾಟ್ನಲ್ಲಿ ಸುತ್ತಮುತ್ತ ಜಾಗ ಇದ್ದರೆ ಅದರಲ್ಲೂ ಬೆಳಿಬೋದು ಅಂತ ನಾನು ನೋಡಿ ಕೊತ್ತಂಬರಿ ಹಾಗೆ ಬೆಳೆದಿದ್ದೀನಿ. ಇದು ನನ್ನ ಲೀಚಿ ಗಿಡಗಳು ಬಹಳಷ್ಟು ಬೆಳೆದಿದ್ದಾವೆ. ಒಂದು ಸ್ವಲ್ಪ ನಾನು ತೆಗೆದು ಹಾಕಿದೆ, ಯಾಕಂದ್ರೆ ಒಂದನ್ನು ಮಾತ್ರ ಒಂದು ಪಾಟ್ನಲ್ಲಿ ಒಂದನ್ನು ಬೆಳೆಸೋಕ್ಕೆ ಸಾಧ್ಯನ. ಇವನ್ನ ತೆಗೆದು ಮತ್ತೆ ರೀಪಾಟಿಂಗ್ ಮಾಡಬೇಕು. ಇವು ಒಂದು ಸ್ವಲ್ಪ ಎತ್ತರ ಆಗಿದ್ದಾವೆ. ಇಲ್ಲಿ ನೋಡಿರಿ, ನಾನು ತುಳಸಿ ಗಿಡದಲ್ಲೂ ಸಹಿತ ನಾನು ಕೊತ್ತಂಬರಿ ಬೆಳೆದಿದ್ದೀನಿ. ಇದು ಪುದೀನ, ಮತ್ತು ಅದೇ ಕಟಿಂಗ್ಸ್ ತೆಗೆದು ಇಲ್ಲಿ ಹಾಕಿದ್ದೆ ನಾನು. ಮತ್ತು ಇದು ಇಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಇದು ನನ್ನ ನಿಂಬೆ ಗಿಡ, ನರ್ಸರಿಯಿಂದ ತಂದಿದ್ದು. ಬಟ್ ಇದು ಬೆಳಿಲಿಕ್ಕೆ ಭಾಳ ಟೈಮ್ ತೊಗೊಂತು. ಹೆಚ್ಚು ಕಮ್ಮಿ ಒಂದು 6 ತಿಂಗಳಾದಮೇಲೆ ಈಗ ಸಿಗ್ತಾ ಇದೆ ಚೆನ್ನಾಗಿ. ಬಟ್ ಯಾಕೆ ಹೀಗಾಯಿತು ಗೊತ್ತಿಲ್ಲ. ಬಟ್ ಬೀಜದಿಂದ ಹುಟ್ಟಿಸಿದ್ರೂ ಸಹಿತ ಚೆನ್ನಾಗಿ ಹುಟ್ಟುತ್ತೆ ಇದು. ಇಲ್ಲಿ ನೋಡಿ, ಇದು ಶೇಂಗಾ ಕಡ್ಲಿ ಗಿಡ. ಇದನ್ನು ಸಹಿತ ನಾನು ಶೇಂಗಾ ಮೊಳಕೆ ಹೊಡೆದಿತ್ತು, ಅದರಿಂದ ಬೆಳೆದಿದ್ದೀನಿ ಅಂತ ಹೇಳಿದ್ನಲ್ಲ, ಅದೇ ಇದು. ಇದು ದೊಡ್ಡ ಪತ್ರೆ ಅಂತೂ ಒಂದು ಸಣ್ಣ ಕಂಟಿ ಇದ್ದರೂ ಸಾಕು, ತಾನೇ ಬೆಳೀತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಇದು ಕಿತ್ತಳೆ ಹಣ್ಣು. ಇದು ಡೊಣ್ ಮೆಣಸಿನ್ಕಾಯಿ. ಇದು ನೋಡ್ರಿ, ಹಸಿ ಮೆಣಸಿನ್ಕಾಯಿ ಗಿಡಗಳು. ಈ ಕರಿಬೇವಿನ ಗಿಡದ ಹತ್ತಿರನೇ ಬೆಳೆಸಿದ್ದೀನಿ ನಾನು ಅದನ್ನು. ಇಲ್ಲಿ ನೋಡಿ, ಇಲ್ಲೂ ಒಂದಿಷ್ಟು ಹಸಿ ಮೆಣಸಿನ್ಕಾಯಿಗಳು ಬೆಳೆಸಿದ್ದೀನಿ. ಇಲ್ಲಿ ನೋಡಿ, ಹಾಗೆ ಬೀಜ ಹಾಕಿದ್ದು ಇದಿಟ್ಟು ಕೂಡ ಟೊಮೆಟೊ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ. ಈಗ ಹಣ್ಣೆಲೆ ಆಗಿರೋದನ್ನು ಇದನ್ನ ಕಟ್ ಮಾಡಿ ತೆಗಿಬೇಕು ಈಗ ಅದನ್ನಷ್ಟೇ. ಅದು ಬಿಟ್ಟರೆ ಇದು ಈ ಗಿಡ ಕೂಡ ಎಷ್ಟು ಚೆನ್ನಾಗಿ ಸಿಗುತ್ತಾ. ಇದು ಬಹಳ ಎತ್ತರನೂ ಆಗಿಲ್ಲ, ಆದರೂ ಸಹಿತ ಆಗಲೇ ಹೂ ಬಿಟ್ಟು ಹಣ್ಣು ಬಿಟ್ಟಿದೆ ನೋಡಿದು. ಇಲ್ಲಿ ನೋಡಿ, ಇದು ಸೀತಾಫಲ. ಇದನ್ನು ಕೂಡ ನಾನು ಬೀಜದಿಂದಲೇ ಹಾಕಿದ್ದು, ನಮ್ಮ ಮನೆಯವರು ಬೀಜ ಹುಟ್ಟಿದ್ರಿಂದಲೇ. ಇಲ್ಲೊಂದಿದೆ, ಇಲ್ಲೊಂದಿದೆ. ಆಮೇಲೆ ಇದು ಇದನ್ನು ಚಿಕ್ಕು. ಇದು ಚಿಕ್ಕು ಗಿಡ. ಇದು ಸಹಿತ ನಾನು ಮನೆಯಲ್ಲಿರೋ ಬೀಜದಿಂದ ಹಾಕಿದ್ದೇನೆ, ಹುಟ್ಟಿಸಿದ್ದು. ನಾನು ಸಾಕಷ್ಟು ಗಿಡಗಳನ್ನು ನಾನು
ಮನೆಯಲ್ಲಿರೋ ಬೀಜಗಳನ್ನು ಹುಟ್ಟಿದ್ದೀನಿ. ನರ್ಸರಿಯಿಂದ ತೊಗೊಂಡು ಬಂದಿದ್ದು ಬಹಳ ಕಡಿಮೆ, ಆದರೆ ಅದೆಲ್ಲವೂ 100% ಸಕ್ಸಸ್ ಸಿಕ್ಕಿದೆ. ನಾನು ಗಾರ್ಡನಿಂಗ್ ಮಾಡ್ತಾ ಇದ್ದೆ ಇನ್ನೂ 1 ವರ್ಷ ಕೂಡ ಆಗಿಲ್ಲ, ಆದರೂ ಸಹಿತ ನನಗೆ ಸಾಕಷ್ಟು ಬೆಳೆ ತೆಗೆದಿದ್ದೀನಿ. ಆ ತೃಪ್ತಿ ನಮಗಿದೆ. ನೀವು ಕೂಡ ಮನೆಯಲ್ಲೇ ಗಾರ್ಡನ್ ಮಾಡ್ಬೋದು. ಮನೆಯಲ್ಲೇ ಹಣ್ಣು ತರಕಾರಿಗಳನ್ನೆಲ್ಲ ಬೆಳೆದು ವಿಷಮುಕ್ತವಾಗಿರೋ ತರಕಾರಿಗಳನ್ನು ತಿನ್ನೋದಕ್ಕೆ ನೀವು ಸಹಿತ ಪ್ರಯತ್ನ ಪಡಿ. ನೀವು ಸಹಿತ ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಬಾಲ್ಕನಿ ಇದ್ದರೆ ಅಥವಾ ಮಾಳಿಗೆ ಮೇಲೆ ಜಾಗ ಇತ್ತಂದರೆ ಅಲ್ಲಿ ಕೂಡ ನೀವು ಪಾಟ್ನಲ್ಲಿ ಕೂಡ ಬೆಳಿಬೋದು. ನಾನಿಲ್ಲಿ ಮಣ್ಣಲ್ಲಿ ಬೆಳೆದಿದ್ದೀನಿ, ಯಾಕಂದ್ರೆ ನಾನು ಒಂದು ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೆ ಮನೆ ಕಟ್ಸುವಾಗ. ಬಟ್ ನೀವು ಪಾಟ್ನಲ್ಲಿ ಕೂಡ ಬೆಳಿಬೋದು. ಬೆಳೆಯೋಕ್ಕೆ ಖಂಡಿತ ಪ್ರಯತ್ನ ಪಡ್ತೀರಿ ಅಂತ ನನಗನ್ಸುತ್ತೆ. ಇನ್ನೂ ಮತ್ತೇನಾದರೂ ಸಜೆಷನ್ ಕೊಡೋದಿದ್ರೆ ಅಥವಾ ಇದ್ರ ಬಗ್ಗೆ ಏನಾದರೂ ತಿಳ್ಕೊಳ್ಳೋದಿದ್ರೆ ಕಮೆಂಟ್ನಲ್ಲಿ ದಯವಿಟ್ಟು ತಿಳಿಸಿ.